ಫೆಬ್ರವರಿ 24 ಇತಿಹಾಸದ ಪುಟಗಳಲ್ಲಿ ಬಹಳ ವಿಶೇಷವಾದ ದಿನವಾಗಿದೆ. ಯಾಕೆಂದರೆ 1822ರ ಈ ದಿನದಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಶ್ವದ ಮೊದಲ ಸ್ವಾಮಿನಾರಾಯಣ ದೇವಾಲಯವನ್ನು ಉದ್ಘಾಟಿಸಲಾಯಿತು. ಇಂದು ಪ್ರಪಂಚದಾದ್ಯಂತ ಅನೇಕ ಸ್ವಾಮಿನಾರಾಯಣ ದೇವಾಲಯಗಳಿವೆ. ಇವುಗಳನ್ನು ಅಕ್ಷರಧಾಮ ದೇವಾಲಯಗಳು ಎಂದು ಕರೆಯುತ್ತಾರೆ. ಇಲ್ಲಿ ಸ್ವಾಮಿನಾರಾಯಣನನ್ನು ಪೂಜಿಸಲಾಗುತ್ತದೆ. ಮೊದಲನೆಯದಾಗಿ ಅಹಮದಾಬಾದ್ನ ಸ್ವಾಮಿನಾರಾಯಣ ದೇವಾಲಯದ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ ಅಂತ ನೋಡೋಣ. ದೇವಾಲಯದ ಪ್ರತಿಯೊಂದು ಕಂಬವು ಮರದ ಕೆತ್ತನೆಗಳನ್ನು ಹೊಂದಿದೆ. ಸ್ವಾಮಿನಾರಾಯಣಜಿ ಅವರೇ ಇಲ್ಲಿ ಶ್ರೀನಾರಾಯಣ ದೇವರ ವಿಗ್ರಹವನ್ನು ಸ್ಥಾಪಿಸಿದ್ದರು ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿ 5 ಬಾರಿ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಭಗವಂತನ ವಸ್ತ್ರಗಳನ್ನು ಅಷ್ಟೇ ಬಾರಿ ಬದಲಾಯಿಸಲಾಗುತ್ತದೆ. ಈಗ ಸ್ವಾಮಿನಾರಾಯಣರ ಬಗ್ಗೆ ಒಂದಷ್ಟು ವಿಚಾರಗಳು. ವಾಸ್ತವವಾಗಿ ಘನಶ್ಯಾಮ ಪಾಂಡೆ ಅಥವಾ ಸ್ವಾಮಿನಾರಾಯಣ ಅವರು ಹಿಂದೂ ಧರ್ಮದ ಸ್ವಾಮಿನಾರಾಯಣ ಪಂಥದ ಸ್ಥಾಪಕರು. ಅವರು 1781ರ ಏಪ್ರಿಲ್ನಲ್ಲಿ ಭಗವಾನ್ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ಬಳಿಯ ಛಾಪಿಯಾ ಎಂಬ ಗ್ರಾಮದಲ್ಲಿ ಜನಿಸಿದರು. ಸ್ವಾಮಿನಾರಾಯಣ ಅವರ ಉಪನಯನ ಸಂಸ್ಕಾರದ ಸಮಾರಂಭವು 8ನೇ ವಯಸ್ಸಿನಲ್ಲಿ ನಡೆಯಿತು. ಇದಾದ ಕೆಲವೇ ದಿನಗಳಲ್ಲಿ ಅವರು ಅನೇಕ ಧರ್ಮ ಗ್ರಂಥಗಳನ್ನು ಓದಿದರು. ಸ್ವಲ್ಪ ಸಮಯದಲ್ಲೇ ಮನೆ ಬಿಟ್ಟು ಇಡೀ ದೇಶ ಸುತ್ತಿದರು. ಜನರು ಅವರನ್ನು ನೀಲಕಂಠವರ್ಣಿ ಎಂದು ಕರೆಯಲಾರಂಭಿಸಿದರು. ನಂತರ ಸ್ವಾಮಿನಾರಾಯಣರು ಗುಜರಾತ್ ತಲುಪಿದರು ಮತ್ತು ಅಲ್ಲಿ ಅವರು ತಮ್ಮ ಪಂಥವನ್ನು ಪ್ರಾರಂಭಿಸಿದರು. 2010ರ ಫೆಬ್ರವರಿ 24ರಂದು ಸಚಿನ್ ತೆಂಡೂಲ್ಕರ್ ODI ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ದ್ವಿಶತಕವನ್ನು ಗಳಿಸಿದರು. ಗ್ವಾಲಿಯರ್ನ ಕ್ಯಾಪ್ಟನ್ ರೂಪ್ ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಏಕದಿನ ಸರಣಿಯ 2ನೇ ಪಂದ್ಯ ಇದಾಗಿತ್ತು. ಭಾರತ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ್ದರು. ಸೆಹ್ವಾಗ್ ಅವರು ಸಚಿನ್ ಅವರೊಂದಿಗೆ ಕ್ರೀಸ್ ತಲುಪಿದರು. ಆದರೆ ಮೊದಲ ವಿಕೆಟ್ ಕೇವಲ 25 ರನ್ ಗಳಿಸುವಷ್ಟರಲ್ಲಿ ಪತನವಾಯಿತು. ಸೆಹ್ವಾಗ್ ಔಟ್ ಆಗಿದ್ದರು. ಸೆಹ್ವಾಗ್ ಕೇವಲ 9 ರನ್ ಗಳಿಸಲಷ್ಟೇ ಶಕ್ತರಾದರು. ಇದಾದ ನಂತರ ಸಚಿನ್ 2 ಜೊತೆಯಾಟಗಳನ್ನು ಮಾಡಿದರು. ಮೊದಲು ದಿನೇಶ್ ಕಾರ್ತಿಕ್ ಮತ್ತು ನಂತರ ಯೂಸುಫ್ ಪಠಾಣ್ ಅವರೊಂದಿಗೆ ತಂಡದ ಸ್ಕೋರನ್ನು 300ಕ್ಕೆ ಕೊಂಡೊಯ್ದರು. ಸಚಿನ್ 50ನೇ ಓವರ್ನ 3ನೇ ಎಸೆತದಲ್ಲಿ 1 ರನ್ ಗಳಿಸುವ ಮೂಲಕ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ದ್ವಿಶತಕ ಪೂರೈಸಿದರು. 200 ರನ್ ಗಳಿಸಿದ ನಂತರ ಸಚಿನ್ ಧೋನಿ ಜೊತೆ ಅಜೇಯರಾಗಿ ಮರಳಿದರು. ನಂತರ 2011ರ ಡಿಸೆಂಬರ್ 8ರಂದು ವೀರೇಂದ್ರ ಸೆಹ್ವಾಗ್ 209 ರನ್ ಗಳಿಸುವ ಮೂಲಕ ಸಚಿನ್ ಅವರ ದಾಖಲೆಯನ್ನು ಮುರಿದರು. ದೇಶದಲ್ಲಿ ಇಂದು ಅಂದರೆ ಫೆಬ್ರವರಿ 24ರಂದು ರವಿದಾಸರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ರವಿದಾಸರ ಜಯಂತಿಯನ್ನು ಪ್ರತಿ ವರ್ಷ ಮಾಘ ಪೂರ್ಣಿಮಾ ದಿನದಂದು ಆಚರಿಸಲಾಗುತ್ತದೆ. ಸಂತ ರವಿದಾಸರು ಭಕ್ತಿಕಾಲದ ಸಂತ ಮತ್ತು ಮಹಾನ್ ಸಮಾಜ ಸುಧಾರಕ. ಅವರನ್ನು ಸಂತ ರವಿದಾಸ್, ಗುರು ರವಿದಾಸ್, ರೈದಾಸ್ ಮತ್ತು ರೋಹಿದಾಸ್ ಮುಂತಾದ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ವಾರಣಾಸಿ ಸಮೀಪದ ಹಳ್ಳಿಯಲ್ಲಿ ಜನಿಸಿದರು. ತಮ್ಮ ಜೀವನವನ್ನು ದೇವರಿಗೆ ಅರ್ಪಿಸುವುದರೊಂದಿಗೆ ಸಾಮಾಜಿಕ ಮತ್ತು ಕೌಟುಂಬಿಕ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿದರು. ಸಂತ ರವಿದಾಸರು ತಾರತಮ್ಯವಿಲ್ಲದೆ ಪರಸ್ಪರ ಪ್ರೀತಿಸುವುದನ್ನು ಕಲಿಸಿದರು. ರವಿದಾಸರ ಜಯಂತಿಯನ್ನು ದೇಶಾದ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ.